ಗುಬ್ಬಿ ಪಟ್ಟಣದ ರುಕುಮಾಯಿ ಮತ್ತು ಶ್ರೀ ಪಾಂಡುರಂಗ ಸ್ವಾಮಿಯವರ 21ನೇ ವರ್ಷದ ದಿಂಡಿ ಉತ್ಸವವನ್ನು ಜುಲೈ 6 ಮತ್ತು 7ರಂದು ಏರ್ಪಡಿಸಲಾಗಿದೆ ಅಂತ ಬಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷ ವಾಸುದೇವರಾವ್ ತಿಳಿಸಿದರು. ಈ ಕುರಿತು ಮಾತನಾಡಿದ ಅವರು, ಜವಳಿಪೇಟೆಯಲ್ಲಿ ಪ್ರತಿಷ್ಠಾಪನೆಗೊಂಡಿರುವ ಶ್ರೀ ಪಾಂಡುರಂಗ ಸ್ವಾಮಿ ಹಾಗೂ ಶ್ರೀ ರುಕುಮಾಯಿ ದೇವರುಗಳ ದಿಂಡಿ ಉತ್ಸವ ಪ್ರತಿ ವರ್ಷಕ್ಕಿಂತ ಈ ವರ್ಷ ವಿಭಿನ್ನವಾಗಿದ್ದು, 21 ಅಡಿ ಎತ್ತರದ ಪಾಂಡುರಂಗ ಸ್ವಾಮಿ ರುಕುಮಾಯಿ ದೇವರುಗಳ ಭಾವಚಿತ್ರಕ್ಕೆ ಎಳನೀರಿನ ಅಭಿಷೇಕ ಹಾಗೂ ಕರ್ಪೂರದ ಆರತಿಯನ್ನ ಮಾಡಲಾಗುತ್ತೆ. ಈ ಉತ್ಸವದ ಜವಾಬ್ದಾರಿಯನ್ನ ನಾಗರತ್ನಬಾಯಿ ಕುಟುಂಬದವರು ವಹಿಸಿಕೊಂಡಿದ್ದಾರೆ. ಜುಲೈ 7ರಂದು ಶ್ರೀ ರುಕುಮಾಯಿ ಮತ್ತು ಪಾಂಡುರಂಗ ಸ್ವಾಮಿ ಅವರ ಸಂತರುಗಳು ಮತ್ತು ಸಂತ ಧ್ಯಾನೇಶ್ವರ ಸ್ವಾಮಿ ಹಾಗೂ ಸಂತ ತುಕಾರಾಮ್ ಅವರ ಪಾದುಕೆಗಳನ್ನು ಸ್ವರ್ಣ ಲೇಪಿತವಾದ ರಥದಲ್ಲಿ ಪುಷ್ಪ ಅಲಂಕೃತವಾದ ಭಾವಚಿತ್ರಗಳೊಂದಿಗೆ ವಿವಿಧ ಕಲಾ ತಂಡಗಳೊಂದಿಗೆ ಊರಿನ ರಾಜಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ನೆರವೇರಿಸಲಾಗುವುದು ಅಂತ ತಿಳಿಸಿದರು. ವರದಿ ಆನಂದ್ ದೀಕ್ಷಿತ್, ಗುಬ್ಬಿ. ಈ ಬಾವಸಾರ ಜನಾಂಗದಲ್ಲಿ ಈ ಆಷಾಢ ಏಕಾದಶಿಯಲ್ಲಿ ನಾವು ವಿಜೃಂಭಣೆಯಿಂದ 6ನೇ ತಾರೀಕು ಮತ್ತು 7ನೇ ತಾರೀಕು 2 ದಿವಸನೂ ನಾವು ಉತ್ಸವ ಮಾಡ್ತಾ ಇದ್ದೀವಿ. ಸೊ ಮೊದಲನೇ ದಿವಸ ಏನಾಗುತ್ತೆ ಅಂದರೆ ದೇವರಿಗೆ ವಿಶೇಷ ಅಲಂಕಾರ ಇರುತ್ತೆ, ಕುಂಕುಮಾರ್ಚನೆ ಇರುತ್ತೆ, ಹಲವಾರು ವಿಧವಾದ ಪೂಜೆ ಕಾರ್ಯಕ್ರಮಗಳು 6ನೇ ತಾರೀಕು ನಡೆಯುತ್ತೆ. ಅದೇ ಥರ 7ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಪ್ರಸಾದ ವಿನಿಯೋಗ ಮಾಡ್ತೀವಿ, ಪೂಜೆ ಆಗುತ್ತೆ. ಅದಾದ ನಂತರ ರಾಜಬೀದಿಲಿ ಪಾಂಡುರಂಗ ಮತ್ತು ರುಕುಮಾಯಿಗೆ ನೆರವೇರಿಸುತ್ತೆ. ಕಳೆದ 21 ವರ್ಷದಿಂದಲೂ ಸಹ ಉತ್ಸವ ನಡೀತಾ ಬಂದಿದೆ. ಈ ವರ್ಷವೂ ಸಹ ಅದೇ ಥರ ವಿಜೃಂಭಣೆಯಿಂದ ನಡೆಯುತ್ತೆ. ಅದಲ್ಲದೆ ಈ ವರ್ಷ ವಿಶೇಷವಾಗಿ ಏನಪ್ಪ ಅಂತಂದರೆ 21 ಅಡಿ ಎತ್ತರದ ವಿಠಲ ರುಕ್ಮಿಣಿ ಪಾಂಡುರಂಗ ಅದನ್ನು ಉತ್ಸವನ ಸ್ಟ್ಯಾಚ್ಯೂನ ಬಸ್ ಸ್ಟ್ಯಾಂಡ್ ಇದರಲ್ಲಿ ನಿಲ್ಲಿಸಿ ಅದಕ್ಕೆ ಹಾಲಿನ ಅಭಿಷೇಕ ಮಾಡಬೇಕು ಅಂತ ಇವತ್ತು ಆ ಕುಟುಂಬದವರು ಅಂದ್ಕೊಂಡಿದ್ದಾರೆ. ಅದೇ ಥರ ಈ ವರ್ಷ ವಿಜೃಂಭಣೆಯಿಂದ ನಡೆಯುತ್ತೆ. ಅದಕ್ಕೆ ಸಮಸ್ತ ಭಕ್ತಾದಿಗಳು ಎಲ್ಲರೂ ಬಂದು ಈ ವಿಶೇಷ ಪೂಜೆಗೆ ಎಲ್ಲರೂ ಬಂದು ಪಾತ್ರ ಆಗಬೇಕು ಅಂತ ಈ ಮೂಲಕ ಎಲ್ಲರಿಗೂ ಕೇಳ್ಕೊತಾ ಇದ್ದೀವಿ. ಸ್ಪೆಷಲಾಗಿ ಏನು ಮಾಡಿದ್ದೀವಿ ಅಂದರೆ ಪ್ರಮುಖ ರಾಜಬೀದಿಗಳಲ್ಲಿ ವಿಶೇಷ ವಿದ್ಯುತ್ ಅಲಂಕಾರಗಳಿಂದ ಮಾಡಿದ್ದೀವಿ. ಆಮೇಲೆ ನೆಕ್ಸ್ಟು ಈ ಸರಿ 21 ಅಡಿ ಎತ್ತರದ ಒಂದು ವಿಠಲ ರುಕ್ಮಿಣಿ ಸ್ಟ್ಯಾಚ್ಯೂನ ಮಾಡಿ ಅದಕ್ಕೆ ಒಂದು ಹಾಲಿನ ಅಭಿಷೇಕ ಮಾಡಿ ಅದಕ್ಕೆ ನೆಕ್ಸ್ಟು ಕರ್ಪೂರ ಆರತಿ ಎಲ್ಲ ಮಾಡಿ ಹೂವಿನ ಒಂದು ಅಲಂಕಾರನ ಮಾಡಬೇಕು ಅಂಥೇಳಿ ಈ ಸರಿ ಎಲ್ಲ ನಾಗರತ್ನಬಾಯಿ ಮತ್ತು ಜ್ಞಾನೇಶ್ವರ ಮನೆಯವರು ಒಪ್ಕೊಂಡಿದ್ದಾರೆ. ಅದೇ ಥರ ಈ ಸರಿ ಎಲ್ಲ ಪೂಜೆನ ನೆರವೇರಿಸ್ತಾರೆ. ಅದೇ ಥರ ಎಲ್ಲರೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ಈ ಮೂಲಕ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀವಿ.